ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 385, 386, 387ನೇ ಪ್ರಶ್ನೆಗಳು ದಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ 1500 ಪ್ರಶ್ನೋತ್ತರಗಳಲ್ಲಿ. ವಿದ್ಯಾರ್ಥಿಗಳೇ ನೋಡಿ, ನಿಮಗೆ ಈ ಚಾನಲಿಂದ ಉಪಯೋಗ ಆಗ್ತಾ ಇದೆ ಅಂತಂದರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇಲ್ಲೊಂದು ಕ್ವಶನ್ ಇದೆ, NC0, NC1, NC2, NCN is what ಅಂತ ಹೇಳಿ. ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ, ವಾಟ್ ಈಸ್ 1 + x ಪವರ್ n? 1 + x ಪವರ್ n ಅಂತ ಹೇಳಿದ್ರೆ NC0 ಪ್ಲಸ್ NC1 x ಪವರ್ 1 ಪ್ಲಸ್ NC2 x ಪವರ್ 2 ಅಪ್ ಟು ಲಾಸ್ಟ್ ಟರ್ಮು NCN x ಪವರ್ n ಅಂತೇಳಿ. ಇಲ್ಲಿ ನಾವೇನಾದರೂ ಎಕ್ಸಿಗೆ 1 ಅಂತ ಕೊಟ್ಟರೆ ಅಟ್ x = 1 ಏನಾಗ್ತದೆ? ಅಟ್ x = 1, ದೇರ್ಫೋರ್ ಏನಾಯಿತು? 1 + 1 ಪವರ್ n ಅಂದರೆ 2 ಪವರ್ n = NC0 ಪ್ಲಸ್ NC1 ಪ್ಲಸ್ NC2 ಅಪ್ ಟು NCN. ಹೌದಲ್ವಾ? 2 ಪವರ್ n is given by NC0 ಪ್ಲಸ್ NC1 ಪ್ಲಸ್ NC2 ಅಪ್ ಟು NCN. ಇದು ಪ್ರೂಫನ್ನು ನೆನಪಿಟ್ಕೊಳ್ಳೋದಲ್ಲ ವಿದ್ಯಾರ್ಥಿಗಳೇ, ಈ ಒಂದು ಸ್ಟೇಟ್ಮೆಂಟನ್ನು ನೆನಪಿಟ್ಕೊಳ್ಳಿ. ಇದೇ ಸ್ಟೇಟ್ಮೆಂಟ್, ಅಫ್ಕೋರ್ಸ್ 2 ಪವರ್ n ಆಪ್ಷನ್ ಎ ಇಸ್ ಕರೆಕ್ಟ್. ಇದೇ ಸ್ಟೇಟ್ಮೆಂಟಿನ ಮೇಲೆ ಒಂದು ಪ್ರಶ್ನೆಯನ್ನು ಕೂಡ ನೀವು ಡಿಸ್ಕಸ್ ಮಾಡ್ಬೋದು. ನೋಡಿ, 10C0, 10C1, 10C2 ಅಪ್ ಟು 10C10 ಕಣ್ಣು ಮುಚ್ಕೊಂಡು ಯಾರು ಬೇಕಾದ್ರೂ ಬರಿಬೋದು. 2 ಪವರ್ 10. 2 ಪವರ್ 10 ಅಂದರೆ 1024. 1024 ಅನ್ನೋದು ನಿಮ್ಮ ಬದುಕಿನ ಬಹಳ ಮುಖ್ಯವಾಗಿರೋ ನಂಬರು. ಯಾರ್ದೋ ಡೇಟ್ ಆಫ್ ಬರ್ತ್ ಡೇಟ್ ಅಲ್ಲ. 1024 ನೀವು ತುಂಬ ಪ್ರತಿದಿನ ಬಳಸ್ತಾ ಇರ್ತೀರಿ. ಹೇಗೆ ನೋಡಿ, ನೀವು ಈ ಮೊಬೈಲ್ಗೆ ಕರೆನ್ಸಿ ಹಾಕ್ಸ್ಕೊತೀರಿ, ಅಲ್ಲಿ ನಿಮಗೆ 1 KB-ನೋ 1 TB-ನೋ 1 GB-ನೋ ಹಾಕ್ಸ್ಕೊತೀರಿ. 1 GB ಅಂದಾಗ ನೀವು ಅನ್ಕೋತೀವಿ 1 ಕಿಲೋಬೈಟ್ ಅಂದರೆ ನೀವು 1000 ಬೈಟ್ ಅಂತ ಅನ್ಕೊಂಡ್ಬಿಡ್ತೀರಿ. 1 KB ಈಸ್ ನಾಟ್ ಈಕ್ವಲ್ ಟು 1000 ಬೈಟ್ಸ್. ಈ 1 kgಗೆ 1000 ಗ್ರಾಮ್ ಅಲ್ಲ, 1000 ಗ್ರಾಮ್ ಥರ ಅಲ್ಲ. 1 KB is not equal to 1000 bytes. 1 KB is exactly equal to 1024 bytes. ಹಾಗೆ 1 TB is equal to 1024, that is divided by 1000, right? ಸೊ ಇದು ಇಂಪಾರ್ಟೆಂಟು. ನೀವು 1024 ಅನ್ನೋದನ್ನ ಕಿಲೋಬೈಟ್ ಲೆಕ್ಕದಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಹೀಗಾಗಿ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿ, ನೀವು ಕರೆನ್ಸಿ ಹಾಕ್ಸಿದಾಗ ನಿಮ್ಮ ಮೊಬೈಲ್ಗೆ ನೀವು 1 GB ಅಂತ ಹಾಕ್ಸಿದ್ರೆ ಎಕ್ಸಾಕ್ಟ್ಲಿ 1 GB ಬಂದಿರಲ್ಲ. 10240000 MB ಅಂತ ಏನೋ ಬಂದಿರುತ್ತೆ ನೋಡಿ. ಈ ನಂಬರನ್ನ ನೆನ್ಪಿಟ್ಕೊಳ್ಳಿ, ಬಹಳ ಮುಖ್ಯವಾಗಿರೋ ನಂಬರು ನಿಮಗೆಲ್ಲರಿಗೂ 1024, 2 ಪವರ್ 10. ಇದು ನಿಮ್ದು ಔಟ್ ಆಫ್ ಸಿಲೆಬಸ್ ಆದರೂ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀನಿ. ಈಗ ಮುಂದೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, 8C0, 8C1, 8C2, 8C8 ಇದ್ದಿದ್ರೆ ನಾವು 2 ಪವರ್ 8 ಅಂತ ಬರೆದು ಬಿಡ್ತಿದ್ದೆ ನೇರವಾಗಿ ಇದಕ್ಕೆ. ಆದರೆ 2 ಪವರ್ 8 ಅಲ್ಲ. ಯಾಕೆ ಹೇಳಿ? ಏನು ಮಿಸ್ಸಿಂಗ್ ಇಲ್ಲಿ? 8C0 ಇಲ್ಲ, ಇಲ್ಲಿ 8C0 ಇಲ್ಲ, ಬರೆದು ಬಿಡ್ತಾ ಇದ್ದೀನಿ. ಪ್ಲಸ್ 8C1 ಇಲ್ಲ, ಅದನ್ನು ಬರಿತಾ ಇದ್ದೀನಿ. ಇದು ಬರೆದ್ರೆ 2 ಪವರ್ 8 ಆಯಿತು. ಬಟ್ ನಿಮಗೆ ಬೇಕಾಗಿರೋದೇನು? 8C2 ಇಂದ 8C8 ತನಕ. ದಟ್ ಈಸ್ ನಥಿಂಗ್ ಬಟ್ 2 ಪವರ್ 8 ಮೈನಸ್ 8C0 ಮೈನಸ್ 8C1 ಅಂತ. 2 ಪವರ್ 10 1024, 2 ಪವರ್ 9 512, 2 ಪವರ್ 8 is 256. 256 ಮೈನಸ್ 1 ಮೈನಸ್ 8C8 ಅಂದರೆ 8. 256 ಮೈನಸ್ 9 ಏನು ಅಂತ ನೋಡಿಕೊಂಡು ನೀವು ಯಾವ್ದು ಆಪ್ಷನ್ ಅಂತ ಚೂಸ್ ಮಾಡಿಕೊಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿದ್ಯಾರ್ಥಿಗಳೇ, ಮಲ್ಲೇಶ್ವರಂನ ದಿವಿಗೆ ಸಂಸ್ಥೆಯಲ್ಲಿ ನಾವು ಇಂಡಿವಿಜುವಲ್ ಟ್ಯೂಟರಿಂಗ್ ಮಾಡ್ತೀವಿ. ನಿಮಗೆ ಈ ಥರದೇ ಪಾಠಗಳು ಇಷ್ಟ ಆದರೆ ನೀವು ಖಂಡಿತ ದಿವಿಗೆ ಸಂಸ್ಥೆಯಲ್ಲಿ ಟ್ಯೂಷನ್, ರೆಗ್ಯುಲರ್ ಆಫ್ಲೈನ್ ಟ್ಯೂಷನ್, ಅದು ವಿದ್ಯಾರ್ಥಿಗಳಿಗೆ ಪಕ್ಕದಲ್ಲಿ ಕೂರಿಸ್ಕೊಂಡು ಕಲಿಸೋದು, ಆಯಿತಾ? ಸೊ ಎನಿವೆ, ಇದು 385ರಿಂದ
387 3 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಂದಿನ ಕ್ವಶನ್ಗೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ 388, 89, 90ನೇ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿವಿಗೆ ಬೆಂಗಳೂರು KCET ಮ್ಯಾಥ್ಸ್. ಈ ಪ್ರಶ್ನೆಗಳಿಂದ ಉಪಯೋಗ ಆಗ್ತಾ ಇದ್ದರೆ ಈ ಒಂದು ಚಾನಲ್ ನಿಮ್ಗೆ ಸಪೋರ್ಟ್ ಆಗ್ತದೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮಿಡ್ಲ್ ಟರ್ಮ್ ಅಂತ ಹೇಳ್ತಾ ಇದ್ದಾರೆ. ಮಿಡ್ಲ್ ಟರ್ಮ್ ಆಫ್ ಸಮಥಿಂಗ್ ಪವರ್ 10. ಯಾವುದೇ ಒಂದು ಪವರ್ ಈವನ್ ನಂಬರ್ ಆದರೆ ಆವಾಗ ಮಿಡ್ಲ್ ಟರ್ಮ್ ಈಸ್ ಆಲ್ವೇಸ್ ಗಿವನ್ ಬೈ ಟಿ ಆಫ್ ಈವನ್ ನಂಬರ್ ಬೈ 2 + 1 ಆಯಿತು. ಅಂದರೆ ಮಿಡ್ಲ್ ಟರ್ಮು ಟಿ ಆಫ್ 5 + 1 ಆಯಿತು. ಟಿ ಆಫ್ 5 + 1 ಅಂತ ಹೇಳಿದ್ರೆ ಏನಪ್ಪ, ನಿಮಗೆಲ್ಲ ಗೊತ್ತಿದೆ ಜನರಲ್ ಟರ್ಮು NCR x ಪವರ್ n - r a ಪವರ್ r ಅಂತ. ಈಗ 10C5 2x ಪವರ್ 10 - 5 ದಟ್ ಈಸ್ 5 -1/3x ಪವರ್ 5. ನೋಡಿ, ಇಲ್ಲಿ x ಪವರ್ 5 ನ್ಯೂಮರೇಟರ್ ಇದೆ, ಇಲ್ಲಿ x ಪವರ್ 5 ಡಿನಾಮಿನೇಟರ್ ಇದೆ, ಆದ್ದರಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸೊ ಏನಾಯ್ತಪ್ಪ, ದಟ್ ಈಸ್ ಈಕ್ವಲ್ ಟು 10C5 ಹಾಗೆ ಇದೆ, ರೈಟ್. 2 ಪವರ್ 5 ಅದು ಕೂಡ ಹಾಗೆ ಬರಿತೀನಿ. -1 ಪವರ್ 5ನ -1 ಅಂತ ಬರಿತೀನಿ. ಡಿವೈಡೆಡ್ ಬೈ 3 ಪವರ್ 5ನ ಹಾಗೆ ಬರಿತೀನಿ. ಅಂದರೆ -10C5 2/3 ಪವರ್ 5 -10C5 2/3 ಪವರ್ 5. ಆಪ್ಷನ್ B is correct, my dear students. Hope you have understood this. Okay. ನೆಕ್ಸ್ಟು ಕೋಎಫಿಷಿಯಂಟ್ ಆಫ್ ಮಿಡ್ಲ್ ಟರ್ಮ್. ಅವರು ಮಿಡ್ಲ್ ಟರ್ಮನ್ನು ಕೇಳ್ತಾ ಇಲ್ಲ, ಕೋಎಫಿಷಿಯಂಟ್ ಆಫ್ ಮಿಡ್ಲ್ ಟರ್ಮನ್ನು ಕೇಳ್ತಾ ಇದ್ದಾರೆ. x + 2y ಪವರ್ 6. ನೋಡಿ, ನೀವು ಇದನ್ನು ಒಪ್ಕೋತೀರಿ. t 3 + 1 ಬರಿಬೇಕು ಮಿಡ್ಲ್ ಟರ್ಮು, ಯಾಕೆಂದರೆ ಪವರ್ 6 ಇದೆ. ದಟ್ ಈಸ್ ಈಕ್ವಲ್ ಟು 6C3 ಅದು ಹಾಗೇ ಇರುತ್ತೆ. x ಪವರ್ ಏನು ನಮಗೆ ಬೇಕಾಗಿಲ್ಲ, 2yನಲ್ಲಿ y ಪವರ್ ಏನು ಬೇಕಾಗಿಲ್ಲ, 2 ಪವರ್ 3ನೇ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಯಾಕೆ ನಮ್ಗೆ XY ಬೇಡ, ನಮಗೆ x ಬರೆದ್ರು y ಬರೆದ್ರು ಕೋಎಫಿಷಿಯಂಟ್ ಆಫ್ XY ಪವರ್ ವಾಟ್ ಎವರ್ ಇಟ್ ಈಸ್ ಅದನ್ನೇ ಬರಿಬೇಕು. ಅಂದರೆ ದಟ್ ಈಸ್ ಈಕ್ವಲ್ ಟು 8 × 6C3. ಅರ್ಥ ಆಯ್ತಲ್ವಾ? ಆಪ್ಷನ್ B ಈಸ್ ಕರೆಕ್ಟ್ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಮಿಡ್ಲ್ ಟರ್ಮ್ ಆಫ್ x - 1/x ಪವರ್ 18 ಅಂತಿದೆ. ನಿಮ್ಗೆ ಗೊತ್ತಿದೆ, ದಿಸ್ ಈಸ್ t 9 + 1 ದಟ್ ಈಸ್ ಈಕ್ವಲ್ ಟು 18C9, ರೈಟ್. x ಪವರ್ 18 - 9 ಅಂದರೆ 9 -1/x ಪವರ್ 9. ಈ x ಪವರ್ 9 x ಪವರ್ 9 ಕ್ಯಾನ್ಸಲ್ ಆಯಿತು. -1 ಪವರ್ 9 ಅಂದರೆ -1 -18C9 ಆಯಿತು. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? -18C9. ಆಪ್ಷನ್ B ಈಸ್ ಕರೆಕ್ಟ್. ವಿದ್ಯಾರ್ಥಿಗಳೇ, ಇದನ್ನು ನೋಟ್ ಮಾಡ್ಕೊಳ್ಳಿ. ಉಪಯೋಗ ಆದರೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಮುಂದಿನ ಕ್ವಶನ್ಗೆ ಹೋಗೋಣ. ಇದು ಪ್ರಶ್ನೆಗಳು 388 ಇಂದ 390 ತನಕ. ಅರ್ಥ ಆಯ್ತಲ್ವಾ? 388 to 390 ನೋಟ್ ಮಾಡ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು 391, 392, 393ನೇ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿವಿಗೆ ಬೆಂಗಳೂರು KCET ಮ್ಯಾಥಮೆಟಿಕ್ಸ್ 1500 ಪ್ರಶ್ನೋತ್ತರಗಳಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಈ ಚಾನಲ್ ಉಪಯೋಗ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾನ್ಸ್ಟೆಂಟ್ ಟರ್ಮ್ ಆಫ್ ದಿ ಎಕ್ಸ್ಪ್ಯಾನ್ಷನ್ x - 1/x ಪವರ್ n ಅಂತಿದೆ, ರೈಟ್. ಕಾನ್ಸ್ಟೆಂಟ್ ಟರ್ಮ್ ಆಫ್ ದಿ ಎಕ್ಸ್ಪ್ಯಾನ್ಷನ್ ಕಂಡುಹಿಡಿಬೇಕು. ಇಲ್ಲಿ ಪವರ್ 10 ಇದೆ ಅಲ್ವಾ, ಇಲ್ಲಿ x ಇದೆ, ಇಲ್ಲಿ 1/x ಇದೆ. ಖಂಡಿತ ಯಾರು ಬೇಕಾದರೂ ಹೇಳ್ಬೋದು ಮಿಡ್ಲ್ ಟರ್ಮೇ ಕಾನ್ಸ್ಟೆಂಟ್ ಟರ್ಮ್ ಅಂತೇಳಿ. t 10/2 + 1. ಯಾಕೆ ಹೇಳಿ? ಪವರ್ ಆಫ್ ಎಕ್ಸು ರೈಸ್ ಆಗ್ತಾ ಹೋಗುತ್ತೆ, ಪವರ್ ಆಫ್ 1/x ಫಾಲ್ ಆಗ್ತಾ ಹೋಗುತ್ತೆ. ಆಮೇಲೆ ಅದು ಮಿಡ್ಲ್ ಟರ್ಮಲ್ಲಿ ಪವರ್ ಇದೆರಡು ಎಕ್ಸು 1/x ಇರೋದ್ರಿಂದ x² ಮತ್ತು 1/x ಇದ್ದಿದ್ರೆ ಆಗ್ತಾ ಇರಲಿಲ್ಲ. ದಿಸ್ ಈಸ್ ಆ್ಯಕ್ಚುಲಿ t 5 + 1. t 5 + 1 ದಟ್ ಈಸ್
10c5 x ಪವರ್ 10 ಮೈನಸ್ 5 ಅಂದರೆ x ಪವರ್ 5 ಡಿವೈಡೆಡ್ ಬೈ ಮೈನಸ್ 1 ಬೈ ಎಕ್ಸ್ ಪವರ್ 10 ಮೈನಸ್ 5 ಅಂತ ಹೇಳಿದ್ರೆ ಮೈನಸ್ ಆಫ್ ಎಕ್ಸ್ ಪವರ್ 5 ಆಯಿತು. ಅಂದರೆ ನೀವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಆಫ್ 10c5 ಆಯಿತು. ನೋಡ್ರಪ್ಪ, 10c5 ವ್ಯಾಲ್ಯೂನು ನಾನೇ ನಿಮ್ಗೆ ಕಂಡುಹಿಡ್ಕೊಡೋಕ್ಕಾಗಲ್ಲ. ವಿದ್ಯಾರ್ಥಿಗಳಿದ್ದೀರಿ, ನೀವು ಕಲ್ತ್ಕೊಳ್ಳಿ 10c5 ಯಾವುದು ಅಂತ ನೋಡಿಕೊಂಡು ಯಾವ ಆನ್ಸರ್ ಅಂತ ವೆರಿಫೈ ಮಾಡಿಕೊಡಿ. ಈಗ ನೆಕ್ಸ್ಟ್ ಕ್ವಶನು ಕಾನ್ಸ್ಟೆಂಟ್ ಟರ್ಮ್. ಹಳೆ ಪ್ರಶ್ನೆ ಥರನೇ ಇರುವೆ, ಕಾನ್ಸ್ಟೆಂಟ್ ಟರ್ಮ್ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಇದು, ಈಗಾಗಲೇ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದೇ ಥರ 16c8 x ಸ್ಕ್ವೇರ್ ಪವರ್ 16 ಮೈನಸ್ 8 ದಟ್ ಈಸ್ 8 ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಪವರ್ 16 ಮೈನಸ್ 8 ಅಂದರೆ ಎಕ್ಸ್ ಸ್ಕ್ವೇರ್ ರೈಟ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಪವರ್ 8 ಅಂದರೆ ಎಕ್ಸ್ ಸ್ಕ್ವೇರ್ ಪವರ್ 8 ಆಯಿತು. ಇದೆರಡು ಕ್ಯಾನ್ಸಲ್ ಆಯಿತು. ಸೊ ದ ಆನ್ಸರ್ ಈಸ್ 16c8. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈಗ 9th ಟರ್ಮ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನಾವು ಹೊಸದಾಗಿ ಬರೀಬೇಕು. ಜನರಲ್ ಟರ್ಮನ್ನು ಫಸ್ಟ್ ಬರಿತೀವಿ. TR ಪ್ಲಸ್ 1 ಇದು ಈಕ್ವಲ್ ಟು NCR ಎಕ್ಸ್ ಪವರ್ n ಮೈನಸ್ ಆರ್ ಎ ಪವರ್ ಆರ್ ಅಂತ. ಸೊ ಇಲ್ಲಿ T8 ಪ್ಲಸ್ 1 ಇಸ್ ದ 9th ಟರ್ಮ್, ಹೌದಲ್ವಾ? ಬಿಕಾಸ್ 9 ಬೇಕು ತಾನೆ ನಿಮಗೆ. ದಟ್ ಈಸ್ ಏನಾಯಿತು, NCR ಅಂದರೆ 8C8 ರೈಟ್ 3x ಪವರ್ 8 ಮೈನಸ್ 8 0, ಹೌದು ತಾನೆ? ಇಂಟು ಮೈನಸ್ 1 ಬೈ 2x ಪವರ್ 8 ಮೈನಸ್ ಪವರ್ 8 8C8 is 1 into 1 into minus power 8 is plus 1 divided by 2 power 8 ಅಂದರೆ 256 into x power 8. ನೀವು 9th ಟರ್ಮನ್ನು ಹೀಗೆ ಮಾಡಬೇಕಾ ಅಂತ ಏನಾದರೂ ಕೇಳಿದ್ರೆ ಏನು ಬೇಡ ಸರ್, ಹಾಗೆ ಏನು ಮಾಡಬೇಕಾಗಿಲ್ಲ. ನೀವು ಇದನ್ನು ಲಾಸ್ಟ್ ಟರ್ಮ್ ಅಲ್ವಾ, ಲಾಸ್ಟ್ ಟರ್ಮಲ್ಲಿ ಇದ್ರದ್ದು ಪವರ್ 0 ಇರ್ತದೆ, ಇದ್ರದ್ದು ಪವರ್ ಮ್ಯಾಕ್ಸಿಮಮ್ ಇರ್ತದೆ, ಅದು ಬಿಟ್ಟರೆ ಬೇರೆ ಏನಿರೋದಿಲ್ಲ. ಅಂದರೆ ಮೈನಸ್ 1 ಬೈ 2x ಪವರ್ 8 ಫೈನಲ್ ಆನ್ಸರು. ಮೈನಸ್ ಪವರ್ 8 ಅಂದರೆ 1, 2 ಪವರ್ 8 ಅಂದರೆ 256, ಎಕ್ಸ್ ಪವರ್ 8 ಅಲ್ವಾ? ಸೊ ಯಾರು ಬೇಕಾದರೂ ಮಾಡುವಂಥದ್ದು. ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 391ರಿಂದ 93ನೇ ಪ್ರಶ್ನೆಗಳು. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ನಿಮಗೆ ಇಂಡಿವಿಜುವಲ್ ಟ್ಯೂಟರಿಂಗೇ ಬೇಕು ಅಂತಂದರೆ ನೀವು ನಮ್ಮ ಹತ್ರ ಟ್ಯೂಟರಿಂಗ್ ಸೇರಿಕೊಳ್ಬೋದು. ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮುಂದಕ್ಕೆ ಹೋಗೋಣ.